ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಬಂಡ್ರಿ ಗ್ರಾಮದ ಘಟಕದ ನೋಂದಾಯಿತ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ವಿತರಣೆ, ನೂತನ ಪದಾಧಿಕಾರಿಗಳ ನೇಮಕಾತಿ ಹಾಗೂ ಸಂಘದ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಳ್ಳಾರಿ ಜಿಲ್ಲೆ ಕಟ್ಟಡ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷ ತಿಪ್ಪೇಸ್ವಾಮಿ, ನೋಂದಾಯಿತ ಕಾರ್ಮಿಕರಿಗೆ ಸರ್ಕಾರದಿಂದ ಪಿಂಚಣಿ, ಟೂಲ್ ಕಿಟ್, ಹೆರಿಗೆ ಸಹಾಯಧನ, ಶೈಕ್ಷಣಿಕ ಸಹಾಯಧನ, ವೈದ್ಯಕೀಯ ನೆರವು, ಮದುವೆ ಸಹಾಯಧನ ಸೇರಿದಂತೆ ವಿವಿಧ ಕಲ್ಯಾಣ ಸೌಲಭ್ಯಗಳು ದೊರೆತಾ ಇದೆ. ಕಾರ್ಮಿಕರು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ ಈ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಮಿಕರು ಕೆಲಸದ ಸಂದರ್ಭದಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಕೆಲಸದ ಸ್ಥಳದಲ್ಲಿ ಕಡ್ಡಾಯವಾಗಿ ಸುರಕ್ಷತಾ ಉಪಕರಣಗಳನ್ನು ಧರಿಸಿ ಸುರಕ್ಷತಾ ನಿಯಮಗಳನ್ನು ಪಾಲಿಸುವ ಮೂಲಕ ಅಪಘಾತಗಳನ್ನು ತಡೆಗಟ್ಟಲು ಜಾಗೃತಿ ವಹಿಸಬೇಕು ಎಂದು ಕರೆ ನೀಡಿದರು. ಇಲ್ಲಿ ನೋಂದಾಯಿತ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ಗಳನ್ನು ವಿತರಿಸಲಾಯಿತು. ಅಲ್ಲದೆ ಕಾರ್ಮಿಕರ ಹಕ್ಕುಗಳು, ಸರ್ಕಾರದ ವಿವಿಧ ಕಾರ್ಮಿಕ ಕಲ್ಯಾಣ ಯೋಜನೆಗಳು ಹಾಗೂ ಅವುಗಳ ಪ್ರಯೋಜನ ಪಡೆಯುವ ವಿಧಾನಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ನೂತನ ಪದಾಧಿಕಾರಿಗಳ ನೇಮಕ. ಬಂಡ್ರಿ ಗ್ರಾಮ ಘಟಕಕ್ಕೆ ಗೌರವ ಅಧ್ಯಕ್ಷರಾಗಿ ವಡ್ಡರ್ ರುದ್ರಮುನಿ, ಅಧ್ಯಕ್ಷರಾಗಿ ನಾಗರಾಜ್, ಉಪಾಧ್ಯಕ್ಷರಾಗಿ ಮಂಜುನಾಥ್ ಆಚಾರಿ, ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ್ಲಿಗಿ ಬಸವರಾಜ್, ಕಾರ್ಯದರ್ಶಿಯಾಗಿ ಗುರುಬಾಲ್ ನಾಗರಾಜ್, ಖಜಾಂಚಿಯಾಗಿ ಕೆ ದುರ್ಗೇಶ್ ಹಾಗೂ ಸಂಚಾಲಕರಾಗಿ ಕೆ ಹುಲುಕಪ್ಪ ಅವರನ್ನ ನೇಮಕ ಮಾಡಲಾಯಿತು. ಇದೇ ವೇಳೆ ಪಿ ರವಿಶಂಕರ್, ಬಣಾಖರ್ ಮಂಜುನಾಥ್, ಪಿಎಚ್ ಮಂಜುನಾಥ್ ಹಾಗೂ ಬಿ ಮುಕ್ತಂಜಾನಿ ಸೇರಿದಂತೆ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಸಂಘದ ನಾಮಫಲಕವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆ ಅಧ್ಯಕ್ಷ ತಿಪ್ಪೇಸ್ವಾಮಿ ಗಡ್ಡೆ, ತಾಲೂಕು ಅಧ್ಯಕ್ಷ ಪವನ್ ಕುಮಾರ್ ಕೆಎ, ಕುರುಗೋಡು ತಾಲೂಕು ಅಧ್ಯಕ್ಷ ಸುರೇಶ್ ಬಡಿಗೇರಿ, ಜಿಲ್ಲಾ ಕಾರ್ಯದರ್ಶಿ ವಿ ಉಲೇಶ್, ತಾಲೂಕು ಕಾರ್ಯದರ್ಶಿ ಸಿರಿವಾಳ ಮೂಕಪ್ಪ, ರುದ್ರಮುನಿ ಗ್ರಾಮ ಘಟಕದ ಅಧ್ಯಕ್ಷರು ಸೇರಿದಂತೆ ಕೋರಿ ಆಂಜನೇಯ, ವಿಠಲಪುರದ ಹೊನ್ನೂರು ಸ್ವಾಮಿ, ರಾಜಪುರದ ವಿ ಗೋವಿಂದ, ಬೊಮ್ಮಘಟ್ಟದ ಮಹಮ್ಮದ್ ಭಾಷಾ, ಚೋರನೂರಿನ ಕೃಷ್ಣಪ್ಪ, ಯರದಮ್ಮನಹಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹೇಳೋದಾದ್ರೆ ಟಿಪ್ಪರ್ ಚಾಲಕರು, ಟಿಪ್ಪರ್ ಕ್ಲೀನರ್ಗಳು, ಆಮೇಲೆ ಖಾಸಗಿ ವಾಣಿಜ್ಯ ಆಗುವಂತ ಈಗ ಯಾರ್ಯಾರು ಹೆವಿ ಬ್ಯಾಟ್ ಹೊಂದಿರುವಂತವ್ರು ಅಥವಾ ಬ್ಯಾಟ್ ಹೊಂದಿರುವಂತವ್ರು, ಹೆವಿ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಟ್ ಎರಡು ಯಾರು ಒಂದೇ ಹೊಂದಿರ್ತಾರೆ ಅವರಿಗೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಸೇವೆಗಳ ಮಂಡಳಿ ಅಂತ ಆಗಿದೆ. ಇದರಲ್ಲಿ ನೀವು 3 ವರ್ಷಕ್ಕೊಂದ್ಸಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. 50 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ. ನಾವೀಗ ಆಲ್ರೆಡಿ ಬಂಡ್ರಿ ಗ್ರಾಮದಲ್ಲಿ ಯಾರ್ಯಾರು ಲೈಸೆನ್ಸ್ ತಗೊಂಡಿದ್ದಾರೆ ಅವರಿಗೆಲ್ಲಾನು ಬಂಡ್ರಿ ಗ್ರಾಮದ ಪಂಚಾಯತಿಯಲ್ಲೇನೆ ಅವ್ರ ಮುಖಾಂತರನೇ ಕಾಲ್ ಮಾಡಿಸಿ ಎಲ್ಲ ರಿಜಿಸ್ಟರ್ ಮಾಡಿಸಿದ್ವಿ. ಕಾರ್ಡ್ ಕೂಡ ಹಂಚಿಕೆ ಆಗಿದೆ ಸುಮಾರು ಜನಕ್ಕೆ. ಇನ್ನು ಯಾರ್ಯಾರು ಆಗಿಲ್ಲ ಅವರು ಆನ್ಲೈನ್ ಅಲ್ಲಿ ನೀವು ಮೋಟಾರ್ ಟ್ರಾನ್ಸ್ಪೋರ್ಟ್ ವರ್ಕರ್ ಒಂದು ವೆಲ್ಫೇರ್ ಫಂಡ್ ಅಲ್ಲಿ ರಿಜಿಸ್ಟರ್ ಆದ್ರೆ ನಿಮಗೆ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಅವರಿಗೆ 5 ಲಕ್ಷ ರೂಪಾಯಿ ದುಡ್ಡನ್ನ ಆ ಮಂಡಳಿ ಕೊಡುತ್ತೆ. ಮತ್ತು 12ನೇ ತರಗತಿ ಮೇಲೆ ಓದ್ತಿರೋಂಥ ಅವ್ರ ಮಕ್ಕಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ, PUC ಓದ್ತಿರೋರಿಗೆ 5,000, ಇಂಜಿನಿಯರಿಂಗ್ ವೈದ್ಯಕೀಯ ಶಿಕ್ಷಣ ಓದ್ತಿರೋರಿಗೆ 8,000, ಸ್ನಾತಕೋತ್ತರ ಪದವಿ 11,000 ಇಷ್ಟು ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ. ಇದ್ಯಾರಿಗೆ? ಇದು ಟಿಪ್ಪರ್ ಅಥವಾ ವಾಣಿಜ್ಯ ವಾಹನ ಚಾಲಕರಿಗೆ ಮತ್ತು ಕ್ಲೀನರ್ಗಳಿಗೆ ಸಂಬಂಧಪಟ್ಟ ಕೆಲಸಗಾರರಿಗೆ. ಇದು ಒಂದು ಮಂಡಳಿ ಬೇರೆ. ಈ ಮಂಡಳಿಗೆ ನೀವು ನೋಂದಣಿ ಆದ್ರೆ ಇಷ್ಟೆಲ್ಲ ಒಂದು, ಆಮೇಲೆ ನೀವು ಹಾಸ್ಪಿಟಲ್ ಆಗಿ ನಿಮ್ದು ಮೆಡಿಕಲ್ ಬಿಲ್ಲು 2 ಲಕ್ಷ ರೂಪಾಯಿ ರಿಫಂಡ್ ಆಗುತ್ತೆ ಈ ಒಂದು ಸ್ಕೀಮ್ ಅಲ್ಲಿ. ಹಾಗಾಗಿ ಕಾರ್ಮಿಕ ಇಲಾಖೆ ಹಲವಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. ಹಲವಾರು ಕಾರ್ಮಿಕ ಸಂಬಂಧಪಟ್ಟಂಗೆ ಅವರ ಶ್ರೇಯವನ್ನು ಹಮ್ಮಿಕೊಳ್ತಾನೆ ಇದೆ. ಅದನ್ನ ನಾವು ತಲುಪಿಸ್ತಾ ಇದ್ದೀವಿ, ನಿಧಾನವಾಗಿ ತಲುಪಿಸ್ತಾ ಇದ್ದೀವಿ. ಎಷ್ಟೋ ಸಮಯದಲ್ಲಿ ಮಾಧ್ಯಮ ಮುಖಾಂತರ ತಲುಪಿಸೋ ಪ್ರಯತ್ನ ಪಡ್ತೀವಿ. ಬಟ್ ಆದ್ರೆ ಈ ತರ ಕಾರ್ಮಿಕ ಸಂಘಗಳಿದ್ದಾಗ ಅದು ಬಹಳ ಒಂದು ಸ್ಟ್ರಾಂಗ್ ಆಗಿ ನಿಮ್ಗೆ ತಲುಪುತ್ತೆ ಏನೋ ಒಂದು ಸ್ಕೀಮ್ ಇದೆ. ಹಾಗಾಗಿ ಈ ಒಂದು ಸಂಘ ನಿಮ್ಮಲ್ಲಿ ಉದ್ಘಾಟನೆ ಆಗಿದೆ. ಈ ಸಂಘದ ಎಲ್ಲ ಪದಾಧಿಕಾರಿಗಳು
ಸರ್ ನಾವು ಎಲ್ಲ ಕಡೆ ಗ್ರಾಮ ಘಟಕ ಒಂದು ಗ್ರಾಮ ಘಟಕ ಅಧ್ಯಕ್ಷತೆಯನ್ನು ಮಾಡಿಕೊಂಡು ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ನಾವು ಹೇಳ್ತಾ ಹೋಗ್ತೀವಿ. ಪಡ್ಕೊಳ್ಳೋದು ಕಾರ್ಮಿಕರಲ್ಲಿ, ಯಾಕಂದ್ರೆ ನಾವು ಅವರಿಗೆ ದಾರಿ ತೋರಿಸ್ಬೋದು, ನಾವು ಮುಂದೆ ಅಂತ ಆಗಲ್ಲ. ಇದ್ರ ಮುಖಾಂತರ ಹೇಳೋದಂದರೆ ಎಲ್ಲರಿಗೂ ಎಲ್ಲ ಒಂದು ಅಧ್ಯಕ್ಷರಿಗಾಗಲಿ ಕಾರ್ಮಿಕರಾಗಲಿ ಇದ್ರ ಮುಖಾಂತರ ಹೇಳೋದೇನೆಂದರೆ ಇದು ನಿಮ್ಮ ಸೌಲಭ್ಯ, ಸರ್ಕಾರ ನಿಮಗೆ ಮಾಡಿರೋ ಸೌಲಭ್ಯ. ನಾವು ಒಂದು ನಿಮಗೆ ದಾರಿ ತೋರಿಸೋ ಮಾತ್ರ ಬಂದಿದ್ದೀವಿ. ನಿಮ್ಮ ಜೊತೆ ನಾವು ಇರ್ತೀವಿ. ನಿಮ್ಮ ಸೌಲಭ್ಯ ಪಡ್ಕೊಳ್ಳೋದು ನೀವು. ಹಿಂಗಾಗಿ ಎಲ್ಲ ಕಾರ್ಮಿಕರು ಒಕ್ಕೂಟ ಇಟ್ಕೊಂಡು ಯಾವ ಸಂಘ ಮಾಡೋ ಉದ್ದೇಶ ಅಂದರೆ ಪ್ರತಿಯೊಬ್ಬರು ಒಂದೊಂದು ಸೌಲಭ್ಯ ಪಡ್ಕೊಳ್ಬೇಕಂತೇಳಿ. ಹಿಂಗಾಗಿ ನೀವು ನಾ ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಸೌಲಭ್ಯ ನೀವು ಪಡ್ಕೋಬೇಕಂತೇಳಿ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.